ಸಂಚಿಕೆ ಶೂನಲ್ಲಿ ಸೂರ್ಯ ಅಮ್ಮ ನನಗೆ ನಿನ್ನ ಕೈ ತುತ್ತು ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ, ಅದು ಇಲ್ಲಲ್ಲ ಹೊರಗಡೆ ಅಂತ ಹೇಳಿದಾಗ ನೀನು ಕೇಳಬೇಕೇನಪ್ಪ, ನೀನು ಹೇಳಿದರೆ ಸಾಕು, ಸರಿ ಆಯಿತು ನಡಿ ಅಂತ ಹೇಳಿ ಮೀನಾಗೆ ಊಟನೆಲ್ಲ ತೊಗೊಂಬರೋಕ್ಕಂತ ಹೇಳ್ತಾಳೆ. ಆಗ ಶ್ರುತಿ, ಮೀನಾ ಹಾಗೂ ರೋಹಿಣಿ ಎಲ್ಲರೂ ಊಟನ ತಗೊಂಡು ಹೊರಗಡೆ ಬರ್ತಾರೆ. ಈ ಕಡೆ ಸೂರ್ಯ ಹಾಗೂ ಶಾಂತಿ ಮನೋಜನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಯಾಕೆ ಅವನು ಆ ರೀತಿ ಎಲ್ಲ ನಡ್ಕೋತಾನೆ ಅಂತ ಶಾಂತಿ ಕೇಳಿದಾಗ, ಇಲ್ಲಮ್ಮ ನೀನೇ ಅವನನ್ನು ಮುದ್ದಾಗಿ ಬೆಳೆಸಿದ್ದು, ಅದೇ ಕಾರಣಕ್ಕೆ ಅವನು ಪ್ರತಿಯೊಂದು ತನಗೇ ಬೇಕು, ತನಗೆ ಮೊದಲೇ ಬೇಕು ಅಂತ ಹೇಳಿ ಹಠ ಮಾಡ್ತಾನೆ ಅಂತ ಹೇಳಿದಾಗ, ಹೌದಾ ಹಾಗಿದ್ರೆ ಇದು ನಂದೇ ತಪ್ಪು, ನಾನೇ ಸರಿ ಮಾಡ್ತೀನಿ ಅಂತ ಶಾಂತಿ ಮಾತಾಡ್ತಾ ಸೂರ್ಯನ ಹೊಗಳಿ ತಪ್ಕೊಂಡು ನಿಂತ್ಕೊಂಡಿರ್ತಾಳೆ. ಅದನ್ನು ನೋಡಿದಂಥ ಮನೋಜ, ಅಮ್ಮ ಏನಮ್ಮ ನೀನು ಅವನ ಜೊತೆ ಈ ರೀತಿಯಾಗಿ ಎಲ್ಲ ಇದೆಯಾ, ಇನ್ನು ನನ್ನ ಜೊತೆ ಈ ರೀತಿ ಇರಬೇಕು ಅಂತ ಹೇಳಿ ಮಾತಾಡಿದಾಗ ಶಾಂತಿಗೆ ಮನೋಜನ್ ಕಂಡು, ಯಾಕೋ ಈ ರೀತಿ ಮಾಡ್ತಾ ಇದೆಯಾ ನೀನು, ಇದಕ್ಕೆಲ್ಲ ನಾನೇ ಕಾರಣ, ನಾನೇ ಸರಿ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಹಾಗೆ ಮನೆಯವರೆಲ್ಲರೂ ಬರ್ತಾರೆ. ಆಗ ಶಾಂತಿ ಎಲ್ರಿಗೂ ಕೈ ತುತ್ತು ಕೊಡೋಕಂತ ಹೋಗ್ತಾಳೆ. ಮೊದಲು ಕೈ ತುತ್ತು ಮನೆ ದೇವ್ರಿಗೆ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಕೊಡೋಕೆ ಹೋಗ್ತಾಳೆ. ಆಗ ಮನೋಜ, ಅಮ್ಮ ಅಮ್ಮ ಮೊದಲು ನನಗೇ ಬೇಕು ಅಂತ ಹೇಳಿ ಹಠ ಮಾಡ್ತಾನೆ. ಯಾಕೋರು ಇನ್ನು ಈ ರೀತಿ ಎಲ್ಲ ಆಡ್ತಾ ಇದೀಯಾ, ಇನ್ಮೇಲೆ ನೀನು ಎಲ್ಲದಕ್ಕೂ ಕೊನೆನೆ ಅಂತ ಹೇಳಿದಾಗ ಆ ಮಾತು ಕೇಳಿ ಮನೋಜನ್ಗೆ ತುಂಬಾ ಬೇಜಾರಾಗುತ್ತೆ. ಆಗ ಮನೋಜ ಹಾಗೂ ರೋಹಿಣಿ ಅಲ್ಲಿಂದ ಕೋಪ ಮಾಡಿಕೊಂಡು ಒಳಗಡೆ ಹೋಗ್ತಾರೆ. ಆಗ ರಂಗನಾಥ್ ಅವರು, ಬೇಡ ಶಾಂತಿ, ಅವನು ನಿನ್ನ ಮಗ, ಪಾಪ ಅವನಿಗೂ ಬೇಜಾರಾಗುತ್ತೆ ಅಂತ ಹೇಳಿದಾಗ, ಇರ್ಲಿ ಬಿಡ್ರಿ, ಎಲ್ಲದಕ್ಕೂ ನಾನೇ ಮುಂದು ಅಂತ ಹಠ ಮಾಡ್ತಾನೆ ಅಂತ ಹೇಳ್ತಿರ್ತಾಳೆ ಶಾಂತಿ. ಆಗ ರವಿನೂ ಸಹ, ಅಪ್ಪ 2 ದಿವಸ ಹೊಟ್ಟೆ ಹಸ್ರೆ ತಾನೇ ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇರು ಅಂತ ಹೇಳ್ತಿರ್ತಾನೆ. ಆಗ ಶಾಂತಿ ಮೊದಲೇ ತುತ್ತು ರಂಗನಾಥ್ ಅವ್ರಿಗೆ ನೀಡಿ 2ನೇ ತುತ್ತನ್ನ ಸೂರ್ಯನ್ಗೆ ಕೊಡ್ತಾಳೆ. ಆಗ ಸೂರ್ಯ ಭಾವುಕನಾಗಿ ಕಣ್ಣೀರು ಹಾಕ್ತಾ ಶಾಂತಿ ಕೊಟ್ಟ ಕೈ ತುತ್ತನ್ನ ಕಣ್ಣಿಗೆ ಒತ್ತಿ ಅದನ್ನ ತಿಂತಾ ಇರ್ತಾನೆ. ಯಾಕೋ ಸೂರ್ಯ, ಯಾಕೋ ಅಳ್ತಾ ಇದೆಯಾ ಅಂತ ರಂಗನಾಥ್ ಅವರು ಕೇಳಿದಾಗ, ಅಪ್ಪ ದೇವಸ್ಥಾನದಲ್ಲಿ ಇಷ್ಟು ದಿವಸ ಪ್ರಸಾದ ತಿಂತಿದ್ದೆ, ಈಗ ದೇವರೇ ಕೊಟ್ಟ ಪ್ರಸಾದನ ತಿಂತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ, ನನಗೆ ಇನ್ನೊಂದು 20 ವರ್ಷ ಆಯಸ್ ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ ಅಂತ ಹೇಳಿದಾಗ ಮೀನಾ, ರೀ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ನಾನು ಸಮಾಧಾನವಾಗೇ ಇದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ ಕಣೆ, ಈ ಕೈ ತುತ್ತು, ಬೆಳತಿಂಗಳು, ಅಪ್ಪ ಅಮ್ಮನ ಪ್ರೀತಿ, ಇದ್ರ ಜೊತೆ ಒಂದು ಕತೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಸೂರ್ಯ ಹೇಳ್ತಾ ಅಪ್ಪ ಒಂದು ಕತೆ ಹೇಳಪ್ಪ ಅಂತ ರಂಗನಾಥ್ ಅವ್ರಿಗೆ ಕೇಳ್ತಾನೆ. ಆಗ ರಂಗನಾಥ್ ಅವರು ಸೂರ್ಯನ ಬಾಲ್ಯದ ಕಥೆಯನ್ನೇ ಕಥಾರೂಪದಲ್ಲಿ ಹೇಳೋಕೆ ಶುರು ಮಾಡ್ತಾರೆ. ಶಾಂತಿ ಸೂರ್ಯನ ನಡೆಸ್ಕೊಳ್ತಿದ್ದ ರೀತಿ, ಅವನನ್ನ ಕೇವಲವಾಗಿ ನೋಡ್ತಿದ್ದ ರೀತಿ, ಅದರಿಂದ ಬೇಜಾರು ಮಾಡ್ಕೊಂಡಿರೋ ಸೂರ್ಯನ ಕಥೆನ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಒಂದೊಂದನ್ನೇ ನೆನಪು ಮಾಡಿಕೊಂಡು ನೋವು ಪಡ್ತಾ ಇರ್ತಾನೆ. ಅದನ್ನ ಗಮನಿಸಿದಂತ ಶಾಂತಿ, ಯಾಕಪ್ಪ ಸೂರ್ಯ ಅಳ್ತಾ ಇದೆಯಾ, ಈ ರೀತಿ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಆಳ್ಬಾರ್ದು, ಹೌದು ಅವಳೆಂತ ತಾಯಿ, ಮಗನ ಪ್ರೀತಿನ ಅರ್ಥನೇ ಮಾಡ್ಕೊಳ್ದಿರೋ ತಾಯಿ, ಅವಳು ಒಬ್ಳು ತಾಯಿನ, ಎಂತ ತಾಯಿಗೆ ಎಂತ ಮಗ ಅಂತ ಹೇಳಿ ಗೊತ್ತಿಲ್ಲದನೆ ತನ್ನ ಬಗ್ಗೆನೇ ತಾನು ಮಾತಾಡ್ಕೊಳ್ತಿರ್ತಾಳೆ ಶಾಂತಿ. ಅವಳೆಂತ ತಾಯಿ, ನೋಡಪ್ಪ ನಾನೇನಾದ್ರೂ ನಿನ್ನನ್ನು ದೂರ ಮಾಡಿದ್ನ ಅಂತ ಹೇಳಿ ಕೇಳಿದಾಗ ಸೂರ್ಯನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಆಗ ಮೀನಾ, ಅತ್ತೆ ಇಲ್ಲ ಅತ್ತೆ, ನೀವು ಇವ್ರನ್ನ ಯಾವತ್ತೂ ದೂರ ಮಾಡಿಲ್ಲ ಅಂತ ಹೇಳ್ತಾಳೆ. ಆಗ ಶ್ರುತಿನೂ ಸಹ, ಹೌದು ಅತ್ತೆ, ಸೂರ್ಯ ಅವರು ತುಂಬ ಒಳ್ಳೆಯವರು, ಅವ್ರಿಗೆ ತಾಯಿನ ದೇವ್ರ ರೀತಿ ನೋಡ್ಕೋತಾರೆ, ಅದಕ್ಕೆ ಇಷ್ಟೊಂದು ಎಮೋಷ್ನಲ್ ಆಗಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ, ಅಮ್ಮ ನನಗೊಂದು ಆಸೆ ಆಗ್ತಾ ಇದೆ, ನಾನು ನಿನ್ನ ಮಡಲಲ್ಲಿ ಮಲ್ಕೊಳ್ಳ ಅಂತ ಕೇಳ್ತಾನೆ. ಆಯ್ತಪ್ಪ, ಇನ್ನೊಂದೆರಡು ತುತ್ತು ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ಶಾಂತಿ ತನ್ನ ಕೈಯಾರೆ ಸೂರ್ಯನಿಗೆ ಕೈ ತುತ್ತನ್ನ ತಿನ್ನಿಸ್ತಾಳೆ. ಆಗ ಸೂರ್ಯ ಮತ್ತೆ ಭಾವುಕನಾಗ್ತಾನೆ. ಆಗ ಶಾಂತಿ, ಸರಿ ಆಯ್ತಪ್ಪ, ನೀನು ಒಳಗಡೆ ಬಾ, ನಾನು ಕೈ ತೊಳ್ಕೊತೀನಿ ಅಂತ ಹೇಳಿ ಮೀನಾ, ಶ್ರುತಿ, ರವಿ, ಶಾಂತಿ ಒಳಗಡೆ ಹೋಗ್ತಾರೆ. ಆಗ ಸೂರ್ಯ ರಂಗನಾಥ್ ಅವ್ರಿಗೆ, ಇದೇನಪ್ಪ, ಈ ಪ್ರಪಂಚದಲ್ಲಿ ಅದೃಷ್ಟನೇ ಇಲ್ದಿರೋ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಮೊದಲು ನಾನು ನನ್ನ ಹೆಸರನ್ನ ಹೇಳಬೇಕಾಗಿತ್ತು, ಆದರೆ ಇವಾಗೇನಪ್ಪ ಎಲ್ಲ ಉಲ್ಟಾ ಆಗೋಯ್ತು ಅಂತ ಹೇಳಿ ತನ್ನ ಖುಷಿನ ವ್ಯಕ್ತಪಡಿಸ್ತಾನೆ. ಆಗ ರಂಗನಾಥ್ ಅವರು, ಹೌದಪ್ಪ ಇದೇ ಕಣೋ ಕಾಲ ಕೊಡೋ ಉತ್ತರ ಅಂತ ಹೇಳಿದಾಗ, ಇದು ಕಾಲ ಕೊಡೋ ಉತ್ತರ ಅಲ್ಲಪ್ಪ, ನಿನ್ನ ಪ್ರೀತಿ, ನಿನ್ನ ಆಶೀರ್ವಾದದಿಂದನೇ ಇವತ್ತು ನಾನು ಇದನ್ನೆಲ್ಲ ಕಂಡಿದ್ದು, ಇದನ್ನೆಲ್ಲ ಅನುಭವಿಸ್ತಿರೋದು, ಐ ಲವ್ ಯು ಕಣಪ್ಪ ಅಂತ ಹೇಳಿ ರಂಗನಾಥ್ ಅವ್ರನ್ನ ತಪ್ಕೊಂಡು ಭಾವುಕನಾಗ್ತಾನೆ ಸೂರ್ಯ. ನೋಡಪ್ಪ, ಒಬ್ಬ ಮಗನಾಗಿ ನನಗೆ ತಾಯಿ ಪ್ರೀತಿ ಸಿಗ್ಲಿ ಅಂತ ನಾನು ಎಷ್ಟು ವರ್ಷ ಕಾದ್ನೋ, ಅದೇ ರೀತಿ ಒಬ್ಬ ತಂದೆಯಾಗಿ ಮಗನಿಗೆ ತಾಯಿ ಪ್ರೀತಿ ಸಿಗ್ಲಿ ಅಂತ ಹೇಳಿ ನೀನು ಅಷ್ಟೇ ವರ್ಷ ಕಾದಿದೀಯಾ, ನಂಗೆ ತುಂಬ ಖುಷಿ ಆಗುತ್ತೆ. ನನಗೊಂದು ಆಸೆ ಇದೆ ಕಣಪ್ಪ, ನನಗೆ ಮಾತು ಕೊಡು, ಇನ್ನು ಎಷ್ಟೇ ವರ್ಷ ಜನ್ಮ ಎತ್ತಿದ್ರೂ ನನಗೆ ನೀನೇ ನನ್ನ ಅಪ್ಪನಾಗಿ ಬರಬೇಕು, ಈ ಕೋಪ ತಾಪ ಏನೇ ಇದ್ರೂ ಅದು ನಾನು ಹೆಣ ಆಗೋವರೆಗೂ ಮಾತ್ರ, ಆದರೆ ನಾನು ಋಣ ತಗೊಂಡೋಗೋವರೆಗೂ ಬೇಡ ಕಣಪ್ಪ ಅಂತ ಹೇಳಿದಾಗ ಸೂರ್ಯನ ಮಾತು ಕೇಳಿ ರಂಗನಾಥ್ ಅವರು ಭಾವುಕನಾಗಿ ಸೂರ್ಯನ ತಪ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ಶಾಂತಿ ಸೂರ್ಯನ ತನ್ನ ಮಡಿಲಲ್ಲಿ ಮಲಗಿಸ್ಕೊಂಡು ಸೂರ್ಯನ ತಲೆ ಸವರ್ತಾ ತನ್ನ ಪ್ರೀತಿನ ವ್ಯಕ್ತಪಡಿಸ್ತಾಳೆ. ಆಗ ಸೂರ್ಯನಿಗೂ ತುಂಬ ಖುಷಿ ಆಗುತ್ತೆ. ಆಗ ತಾಯಿ ಪ್ರೀತಿನ ಕಂಡು ಮನೆ ಮಂದಿ ಎಲ್ಲ ತುಂಬ ಖುಷಿ ಪಡ್ತಾ ಇರ್ತಾರೆ. ಆದರೆ ತಾಯಿ ಪ್ರೀತಿಯಿಂದ ದೂರವಾದ ಮನೋಜ ಶಾಂತಿ ಸೀರೆನ ಎದೆಗಪ್ಕೊಂಡು
ಮನೋಜನ ಸ್ಥಿತಿಯನ್ನ ಗಮನಿಸಿದಂತ ರೋಹಿಣಿಗೂ ಸಹ ತುಂಬಾ ಬೇಜಾರಾಗುತ್ತೆ. ಕೊನೆಗೂ ನಾನು ಅನಾಥ ಆಗೋಗ್ಬಿಟ್ಟೆ, ನನ್ನ ಊಟ ಕೊಡದೆ ಟೊಬ್ಯಾಕೋಗೆ ಹೋಲಿಸ್ಬಿಟ್ರು ನನ್ನಮ್ಮ ಅಂತ ಹೇಳಿ ಶಾಂತಿ ಸೀರೆನ ಹಿಡ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾನೆ ಮನೋಜ. ಆಗ ರೋಹಿಣಿ ಸಮಾಧಾನ ಮಾಡ್ಕೊಳ್ಳಿ ಮನೋಜ್, ಈಗ ನಾವು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು, ನೀವು ಧೈರ್ಯ ತಗೊಳ್ಳಿ ಅಂತ ಹೇಳಿದಾಗ ಎಲ್ಲ ಧೈರ್ಯನೇ ನನ್ನಮ್ಮ ಆಗಿದ್ಲು, ಈಗ ಅವಳೇ ನನ್ನಿಂದ ದೂರ ಆಗ್ಬಿಟ್ಲು ಅಂತ ಹೇಳಿ ಕಣ್ಣೀರಿಡ್ತಾನೆ ಮನೋಜ. ಆಗ ರೋಹಿಣಿ ಅತ್ತೆಯಲ್ಲಿ ಏನೋ ಬದಲಾವಣೆ ಆಗಿದೆ, ಏನೋ ಚೇಂಜಸ್ ಆಗಿದೆ, ಅದಕ್ಕೆ ಅವರು ಈ ರೀತಿ ಎಲ್ಲ ಆಡ್ತಾ ಇರೋದು. ಆದರೆ ಇದು ನನಗೆ ಒಳ್ಳೇದೇ ಅಲ್ವಾ, ಯಾಕಂದರೆ ಅತ್ತೆಗೆ ನಾನು ಮಾಡಿರೋ ಯಾವ ಕೆಲಸನೂ ನೆನಪಿಲ್ಲ, ಇದರಿಂದ ನನಗೆ ಒಳ್ಳೇದೇ ಆಗುತ್ತೆ, ನನಗೆ ಲಾಭ ಅಂತ ಹೇಳಿ ಮನಸ್ಸಲ್ಲೇ ಲೆಕ್ಕ ಹಾಕ್ತಾ ಇರ್ತಾಳೆ. ಆಗ ಮನೋಜ ಏನು ಮಾಡ್ತಾ ಇದೆಯಾ ರೋಹಿಣಿ, ಏನಾದರೂ ಮಾತಾಡು, ಏಕಾಂಗಿ ಆಗಿಬಿಟ್ಟಿದ್ದೀನಿ ನಾನು ಅಂತ ಹೇಳಿದಾಗ ಇಲ್ಲ ಮನೋಜ್, ಅತ್ತೆ ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಬಾಕ್ಸ್ ತಗೊಳಕ್ ಹೋಗಿ ಬಿಂದಿಗೆ ಅತ್ತೆ ತಲೆ ಮೇಲೆ ಬಿದ್ದಿದೆ, ಅದಕ್ಕೆ ಅವ್ರಿಗೆ ಮೆಮೊರಿ ಲಾಸ್ ಆಗಿರ್ಬೋದು, ಅದಕ್ಕೆ ಅವರು ಈ ರೀತಿ ಎಲ್ಲ ಆಡ್ತಾ ಇದ್ದಾರೆ, ಎಲ್ಲ ಸರಿಯಾಗೇ ಇದೆ, ಸ್ವಲ್ಪ ದಿವಸ ಹಾಗೆ ಇರೋಕ್ಕೆ ಬಿಟ್ಬಿಡೋಣ ಅಂತ ಹೇಳಿದಾಗ ಯಾಕೆ ಬಂದ್ಬಿಡು, ಹೋಗ್ತಾ ಬರ್ತಾ ನನ್ನ ಬೈತಾ ಇರಲಿ ಅಂತ ಹೇಳಿದಾಗ ಅಯ್ಯೋ ಮನೋಜ್, ಅವರು ಬೈದೇ ಇರೋ ರೀತಿ ನಡ್ಕೊಂಡ್ರೆ ಆಯ್ತು, ಸರಿ ಆಯ್ತು, ನಾನು ನಿಮಗೆ ಊಟ ತಂದು ಕೊಡ್ಲಾ ಅಂತ ಕೇಳಿದಾಗ ನನ್ಗೆ ಊಟ ಮಾಡೋಕೆ ಮನಸ್ಸಿಲ್ಲ, 3 ಆ್ಯಪಲ್ಲು ಒಂದು ದೊಡ್ಡ ಗ್ಲಾಸಲ್ಲಿ ಹಾಲು ತಗೊಂಡ್ ಬಾ ಅಂತ ಹೇಳಿದಾಗ ಮನೋಜನ್ನ ಗುರಾಯಿಸ್ತಾ ಅಲ್ಲಿಂದ ಹೊಡ್ತಾ ಇರ್ತಾಳೆ ರೋಹಿಣಿ. ಆಗ ಮನೋಜ ಹಾಗೆ ಒಂದು ಚಿಕ್ಕಿ ಬಾಳೆಹಣ್ಣು ತಗೊಂಬ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ರೋಹಿಣಿ ಹೊಡ್ತಾಳೆ. ಮೊದಲ ಬೆಳಗ್ಗೆ ರಂಗನಾಥ್ ಅವರು ದೇವ್ರಿಗೆ ನಮಸ್ಕಾರ ಮಾಡಿ ವಾಕಿಂಗ್ ಹೊಡ್ತಾ ಇರ್ತಾರೆ. ಶಾಂತಿ ಕಾಣದೇ ಇದ್ದನ್ನ ಗಮನಿಸಿದಂತ ರಂಗನಾಥ್ ಅವರು ಶಾಂತಿ ಶಾಂತಿ ಅಂತ ಕೂಗ್ತಿರುವಾಗ ಅಲ್ಲಿಗೆ ಮೀನಾ ಬರ್ತಾಳೆ. ಯಾಕೆ ಮಾವ ಏನಾಯ್ತು ಅಂತ ಕೇಳಿದಾಗ ಇಲ್ಲಮ್ಮ ಶಾಂತಿ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಮೀನಾ ಸೂರ್ಯನ ಕರೆದು ಅತ್ತೆ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ ಗಾಬರಿಯಾಗಿ ಅಮ್ಮ ಕಾಣಿಸ್ತಿಲ್ವಾ ಅಂತ ಹೇಳಿ ಅಮ್ಮ ಅಮ್ಮ ಅಂತ ಕೂಗ್ತಾ ಮನೆ ಹೊರಗಡೆ ಬರ್ತಾನೆ. ಹಾಗೆ ರಂಗನಾಥ್ ಅವರು ಮೀನಾ ರವಿ ಶ್ರುತಿ ಎಲ್ಲರೂ ಮನೆ ಹೊರಗಡೆ ಬರ್ತಾರೆ. ಮನೆ ಮುಂದೆ ರಂಗೋಲಿನ ನೋಡಿದಂತ ರಂಗನಾಥ್ ಅವರು ಏನಮ್ಮ ಇಷ್ಟು ಬೇಗ ಎದ್ದು ರಂಗೋಲಿ ಹಾಕಿದ್ಯಾ ಅಂತ ಮೀನಾ ಕೇಳಿದಾಗ ಇಲ್ಲ ಮಾವ ನಾನ್ ಹಾಕಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಅಮ್ಮನೇ ಹಾಕಿರ್ಬೋದು ಅಂತ ಹೇಳಿ ಮತ್ತೆ ಶಾಂತಿನ ಹುಡುಕ್ತಾರೆ. ಆಗ ಅಲ್ಲಿ ಶಾಂತಿ ತುಳಸಿ ಪೂಜೆ ಮಾಡ್ತಾ ಇರ್ತಾಳೆ. ಅದನ್ನ ಗಮನಿಸಿದಂತ ಸೂರ್ಯ ಅಪ್ಪ ಅಮ್ಮ ಇಲ್ಲಿದ್ದಾಳ ಅಂತ ಹೇಳಿ ಮನೆಯವರೆಲ್ರಿಗೂ ತೋರಿಸ್ತಾನೆ. ಆಗ ಮನೆಯವರೆಲ್ಲರೂ ಶಾಂತಿನ ನೋಡಿ ಆಶ್ಚರ್ಯ ಪಡ್ತಾರೆ. ಆಗ ರೋಹಿಣಿ ಏನತ್ತೆ ನೀವು ಇಷ್ಟು ಬೇಗ ಎದ್ದು ಪೂಜೆ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಯಾಕಮ್ಮ ನಾನ್ ಪೂಜೆ ಮಾಡಬಾರ್ದಾ, ಗೃಹಿಣಿಯರು ಲೇಟ್ ಆಗಿ ಹೇಳೋದು ಮನೆಗೆ ಶೋಭೆ ಅಲ್ಲ, ಯಾಕೆ ನಿನ್ ಗಂಡ ಎದ್ದಿಲ್ವಾ, ಹೋಗಿ ಅವನ್ನ ಎಬ್ಸು ಅಂತ ಹೇಳಿ ರೋಹಿಣಿಗೆ ಜೋರ್ ಮಾಡಿ ಅಲ್ಲಿಂದ ಕಳಿಸ್ತಾಳೆ. ಹಾಗೆ ರಂಗನಾಥ್ ಅವ್ರಿಗೆ ರೀ ನೀವು ಕಾಫಿ ಕುಡಿದು ವಾಕಿಂಗ್ ಹೋಗುವಂತ್ರಿ ಅಂತ ಹೇಳಿ ಮೀನನ್ನ ಕರ್ಕೊಂಡು ಕಾಫಿ ಮಾಡೋಕಂತ ಒಳಗಡೆ ಹೋಗ್ತಾಳೆ. ತಾನೇ ಮಾಡಿರೋ ಕಾಫಿನ ಮನೆಯವರೆಲ್ರಿಗೂ ಕೊಡೋಕಂತ ಬಂದ ಶಾಂತಿ ಅಯ್ಯೋ ನಾನು ನೋಡಿ ತುಳಸಿ ಪೂಜೆ ಮಾಡಿದೆ, ಗಂಡಿನ ಆಶೀರ್ವಾದನೇ ತಗೊಳೋದು ಮರ್ತ್ಬಿಟ್ಟೆ ಅಂತ ಹೇಳಿ ರಂಗನಾಥ್ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾಳೆ. ಆಗ ಮನೆಯವರೆಲ್ರಿಗೂ ಶಾಂತಿ ನಡೆ ನೋಡಿ ಆಶ್ಚರ್ಯ ಆಗುತ್ತೆ. ಆಗ ಮನೋಜ ಏನಮ್ಮ ನೀನು ಪೂಜೆ ಮಾಡಿದ್ದು ಆಯ್ತು, ಆಶೀರ್ವಾದ ತಗೊಂಡಿದ್ದು ಆಯ್ತು, ಆದ್ರೆ ಮಗನ್ ಕಾಫಿ ಕೊಡ್ಬೇಕು ಅಂತ ಅನಿಸ್ಲೇ ಇಲ್ವಾ ನಿನ್ಗೆ ಅಂತ ಹೇಳಿದಾಗ ಕುಡಿತಿರೋ ಕಾಫಿನ ಕಸ್ಕೋತಾಳೆ ಶಾಂತಿ. ಹಲ್ಲೋ ಜುದಿ ಏನೋ ನೀನು, ಅಲ್ಲ ಕಣಮ್ಮ ನಿನಗೂ ಹೇಳೋಕ್ ಬರಲ್ವಾ ಅಂತ ಹೇಳಿ ಬೈತಾ ಇರ್ತಾಳೆ ರೋಹಿಣಿಗೆ. ಆಗ ಮನೋಜ ಅಮ್ಮ 5 ಡಿಗ್ರಿ ಮನೋಜ, ಇಲ್ಲಿ ನಾನು ಬೆಡ್ ಕಾಫಿನೇ ಕುಡಿಯೋದು ಅಂತ ಹೇಳಿದಾಗ ನಿನಗೆ ಇರೋದು ಬರೀ ದುರಭ್ಯಾಸನೇ ಕಣೋ ಮೂರ್ಖ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾಳೆ ಶಾಂತಿ. ಎಲ್ರಿಗೂ ಏನ್ ತಿಂಡಿ ಬೇಕು ಹೇಳ್ಬೇಡಿ ಮಾಡ್ತೀನಿ ಅಂತ ಶಾಂತಿ ಕೇಳಿದಾಗ ಮನೋಜ ನನಗೆ ಸಟ್ ದೋಸೆ ಬೇಕು ಅಂತ ಹೇಳ್ತಾನೆ. ನೋಡೋ ನೀನ್ ಈ ಮನೆಗೆ ಸೆಟ್ ಆಗೋವರೆಗೂ ನಿನ್ಗೆ ಯಾವ ದೋಸೆನೂ ಇಲ್ಲ ಏನೂ ಇಲ್ಲ. ಸೂರ್ಯ ನಿನಗೇನ್ ಬೇಕಪ್ಪ ಕಂದ ಅಂತ ಕೇಳಿದಾಗ ಅಮ್ಮ ನನಗೆ ಪೂರಿ ಸಾಗು ಬೇಕು ಅಂತ ಹೇಳಿದಾಗ ರೋಹಿಣಿ ಶ್ರುತಿ ಮೀನಾ ಎಲ್ರು ಬನ್ನಿ ನನಗೆ ತಿಂಡಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾಳೆ ಶಾಂತಿ. ಹಾಗೆ ನೀವೆಲ್ರೂ ಕೆಲ್ಸಕ್ಕೆ ಹೊಡ್ತಿದ್ದೀರಾ ತಾನೇ ಅಂತ ಕೇಳಿದಾಗ ಶ್ರುತಿ ರವಿ ನಾವು ಹೋಟೆಲ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೂರ್ಯ ಅಮ್ಮ ನಾನು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಮನೋಜ ಅಮ್ಮ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು, ನಾನು ಕೆಲಸ ಮಾಡದೇ ಇದ್ರು ನಡೆಯುತ್ತೆ, ಅಕೌಂಟಿಗೆ ದುಡ್ಡು ಬಂದು ಬೀಳುತ್ತೆ ಅಂತ ಹೇಳಿದಾಗ ನೀನ್ ಸೋಮಾರಿ ಕಣೋ ನೀನು ಕೆಲಸ ಮಾಡೋನಲ್ಲ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾಳೆ ಶಾಂತಿ. ನೋಡ್ರವಿ ನೀ ನನಗೆ ತರಕಾರಿ ಹೆಚ್ಚೋಕೆ ಸಹಾಯ ಮಾಡು, ಸೂರ್ಯ ನೀನು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚು ಅಂತ ಹೇಳ್ತಿರುವಾಗ ಮನೋಜ ಅಲ್ಲಿಂದ ಹೊಡ್ತಾ ಇರ್ತಾನೆ. ಆಗ ಶಾಂತಿ ನಿಲ್ಲು ನಿನ್ಗೇನು ಕೆಲಸನೇ ಹೇಳಿಲ್ಲ ನಾನು, ನಿಲ್ಲು ನೀನು ಮನೆಯನ್ನೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿಬಿಡು ಒರೆಸ್ಬಿಡು ಅಂತ ಹೇಳಿದಾಗ ಆ ಮಾತು ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಆಗ ರೋಹಿಣಿ ಅತ್ತೆ ಅವ್ರ ಕಡೆಯಿಂದ ಆಗಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ. ನೀನು ಸುಮ್ಮನಿರಮ್ಮ, ಆಗಲ್ಲ ಅಂದರೆ ಆಗಲ್ಲ, ನೀನು ಮಾಡಲೇಬೇಕು, ಇಲ್ಲ ಅಂದರೆ ನಿನಗೆ ತಿಂಡಿನೂ ಇಲ್ಲ ಊಟನೂ ಇಲ್ಲ ಅಂತ ಹೇಳಿದಾಗ ಸರಿ ಆಯ್ತಮ್ಮ ಮಾಡ್ತೀನಿ ಅಂತ ಒಪ್ಕೋತಾನೆ ಮನೋಜ. ಶಾಂತಿ ನಡೆ ನೋಡಿ ರಂಗನಾಥ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆಗ ರಂಗನಾಥ್ ಅವರು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಆಗ ಶಾಂತಿ ಯಾಕ್ರಿ ಏನಾಯ್ತು ಈಗ ನಮಸ್ಕಾರ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಮಾಡ್ಬೇಕು ಅಂತ ಅನಿಸ್ತು ಕಣೆ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ರಂಗನಾಥ್.
ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.